morning everybody. Sir, today our program is Hampi. Hampi now it is called Vijayanagar district. पहला बಳ್ಳಾರಿ डिस्ट्रिक्ट था ಈಗ ವಿಜಯನಗರ ಜಿಲ್ಲೆಯಲ್ಲಿ ಹೊಸ ಡಿಸ್ಟ್ರಿಕ್ಟ್ ಇಟ್ ಇಸ್ ಎ ನ್ಯೂ ಡಿಸ್ಟ್ರಿಕ್ಟ್ ಓಕೆನಾ ಸರ್ ಹಂಪಿ ಇತಿಹಾಸ ಇದೆಯಲ್ಲ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯವಾಗಿತ್ತು ಇಟ್ ಇಸ್ ಸೆಕೆಂಡ್ ಬಿಗ್ಗೆಸ್ಟ್ ರಿಚ್ ಸಿಟಿ ದೋಸ್ ಡೇಸ್ ಬಿಟ್ವೀನ್ 13th and 14th century ಇದು ಹಂಪಿ ಸಾಮ್ರಾಜ್ಯ ದಿಸ್ ಹಂಪಿ ಎಂಪೈರ್ ವಿಜಯನಗರ ಸಾಮ್ರಾಜ್ಯ ಅಂತಾರೆ ವಿಜಯನಗರ ಎಂಪೈರ್ The Vijayanagara Empire start 1336 to 1573 ರಾಜಭಾರಿಕ 1336ರಿಂದ 1556ವರೆಗೂ ಇಲ್ಲಿ ಹಂಪಿ ಅರಸರು ಏನು ಮಾಡಿದ್ದಾರೆ ವಿಜಯನಗರ ಅರಸರು ಆಳ್ವಿಕೆಯನ್ನು ನಾವು ಮಾಡಿದ್ದಾರೆ ಇಲ್ಲಿ ನಿಮಗೆ ಇವತ್ತಿನ ಟುಡೇ ಆರ್ಟಿನರಿ ಇದೆಲ್ಲ ನೀವು ಫಸ್ಟಿಗೆ ನಾವು ಹೋಗ್ತಾ ಇರೋದು ಹಂಪಿಯ ಅಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಫೇಮಸ್ ಆಗಿರ್ತಕ್ಕಂಥ ಸ್ಥಳ ವಿಜಯ ವಿಠಲ ಇದರ ಏನು ವಿಶೇಷಪ್ಪ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ವಿಜಯ ವಿಠಲ ಟೆಂಪಲ್ ಹಿಯರ್ ಮ್ಯೂಸಿಕಲ್ ಪಿಲ್ಲರ್ ಇದೆ ಮ್ಯೂಸಿಕಲ್ ಪಿಲ್ಲರ್ ಅನದರ್ ಒನ್ ಸ್ಟೋನ್ ಚಾರಿಯಟ್ ಇದೆ ಮತ್ತು ವಿಜಯ ವಿಠಲ ಇದೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಾವು ವಾಕೇಬಲ್ಲೂ ಹೋಗ್ಬೋದು ಮತ್ತು ಅಲ್ಲಿ ಬಗಿ ಇದೆ ಬಗಿ 20 rupees ಅಪ್ ಆ್ಯಂಡ್ ಡೌನ್ 1 kilometer ಆಗುತ್ತೆ ಹೋಗುತ್ತೆ 1 kilometer ಬರ್ತ್ 1 kilometer ಅಲ್ಲೊಂದು 1 kilometer ತಿರುಗಾಡ್ಲಿಕ್ಕೆ 1 2 3 4 kilometer ಆಗುತ್ತೆ ಮತ್ತು ಎಂಟ್ರಿ ಫ್ರೀ ಇದೆ 20 rupees ಅದಕ್ಕೆ ಬಗ್ಗಿಗೆ 40 rupees ಎಂಟ್ರೆನ್ಸ್ ಇದೆ ಮಾನ್ಯುಮೆಂಟ್ಸ್ ಹಂಪಿ ಇಟ್ ಈಸ್ ಎ ವರ್ಲ್ಡ್ ಹೆರಿಟೇಜ್ ಸೈಟ್ ಹಂಪಿ ಇದೆಲ್ಲ ಇದು ವಿಶ್ವ ಪಾರಂಪರಿಕ ಸ್ಥಳ ಇನ್ ಕರ್ನಾಟಕ 2 ವರ್ಲ್ಡ್ ಹೆರಿಟೇಜ್ ಸೈಟ್ 2 ವಿಶ್ವ ಪರಂಪರಾ ಐತಿಹಾಸಿಕ ಸ್ಥಳಗಳು ಒಂದು ಹಂಪಿ ಇನ್ನೊಂದು ಪಟ್ಟದಕಲ್ಲು ಅಂತ ಬರುತ್ತೆ ನಮ್ಮೂರು 5 ಹಳೆ ಪಟ್ಟದಕಲ್ಲು ಅಂದರೆ ಬದಾಮಿ ಚಾಲುಕ್ಯರ ಕಾಲದಲ್ಲಿ 6ನೇ ಶತಮಾನದ 6th century ಪಟ್ಟದಕಲ್ಲು ಬದಾಮಿ ಹಂಪಿ ಇಟ್ ಇಸ್ 13th and 14th century ಹಂಪಿ ಆಲ್ ಟೆಂಪಲ್ ಬಿಲ್ಡ್ ಇಸ್ ಗ್ರಾನೈಟ್ ಸ್ಟೋನ್ ಹಂಪಿ ಇದೆಲ್ಲ ಇದು ಸುಮಾರು 15 ಮತ್ತು 16 ಶತಮಾನದಲ್ಲಿ ಸೋ ಮೆನಿ ಫಾರಿನ್ ರೈಟರ್ ವಿಸಿಟ್ ಪರ್ಸಿಯನ್ ಅರಬ್ ಕಂಟ್ರಿಯಿಂದ ಬೇರೆ ಬೇರೆ ಅರಸರು ಇಲ್ಲಿ ಮಾಡಿದರೆ ವಿಸಿಟ್ ಮಾಡಿದ್ದಾರೆ ಇದನ್ನು ಅಧ್ಯಯನ ಮಾಡಿದ್ದಾರೆ ಹೀಗಾಗಿ ಒನ್ ಆಫ್ ದಿ ಆರ್ಕಾಲಜಿಸ್ಟ್ ಅಬ್ದುಲ್ ರಾಜಾಕ್ ವಾಸ್ ಎ ಪರ್ಸಿಯನ್ he said that those days ಹಂಪಿಯಲ್ಲಿ ಆಗಿನ ಕಾಲದಲ್ಲಿ ಹಂಪಿಯಲ್ಲಿ 1600 ಮಾನ್ಯುಮೆಂಟ್ಸ್ ಇದ್ದವು 1600 ಮಾನ್ಯುಮೆಂಟ್ಸ್ ಟೆಂಪಲ್ ಇಟ್ ಈಸ್ ಎ ಮೋರ್ ದೆನ್ 42 kilometers ಸರೌಂಡೆಡ್ ಹಂಪಿ ಇದೆಲ್ಲ 42 kilometers ಸರೌಂಡೆಡ್ ಇದೆ ಸರ್ ಹಂಪಿಯಲ್ಲಿ ಸೋ ಮೆನಿ ಪಾರ್ಟ್ಸ್ ಆಫ್ ದಿ ಟೆಂಪಲ್ಸ್ ಅವೈಲೇಬಲ್ ಹಂಪಿ ಮೇನ್ ಅಂದರೆ ಕೋಟೆಗೋಡೆ ಫೋರ್ಟಿಫಿಕೇಶನ್ 42 kilometers ಆಲ್ಸೋ ಸರೌಂಡೆಡ್ ಫೋರ್ಟಿಫಿಕೇಶನ್ ಮತ್ತು ರಾಜಬೀದಿ ಮೀನ್ಸ್ ಮಾರ್ಕೆಟ್ ಪ್ಲೇಸ್ ಮತ್ತು ಆಗಿನ ಕಾಲದಲ್ಲಿ ವಿಜಯನಗರ ಕಾಲದಲ್ಲಿ ಆಗಿನ ಕಾಲದಲ್ಲಿ ಚಿನ್ನ ವಜ್ರ ಮುತ್ತು ರತ್ನಗಳನ್ನು ಮಾರಾಟ ಮಾಡ್ತಕ್ಕಂಥ ಬೃಹದಾಕಾರವಾಗಿರ್ತಕ್ಕಂಥ ಮಾರ್ಕೆಟ್ಗಳನ್ನು ನೋಡ್ಬೋದು ಗೋಲ್ಡ್ ಆ್ಯಂಡ್ ಸಿಲ್ವರ್ ಫರ್ ಮಾರ್ಕೆಟ್ ಆಲ್ಸೋ ಅವೈಲೇಬಲ್ ದೋಸ್ ರೇಟ್ ಹೀಗಾಗಿಯೇ ಇದು 13 ಮತ್ತು 14ನೇ ಶತಮಾನದಲ್ಲಿ 13th and 14th centuryಯಲ್ಲಿ ಇಡೀ ಭಾರತ ದೇಶದಲ್ಲಿ ಆಲ್ ಓವರ್ ಇಂಡಿಯಾ ಇಸ್ ಎ ಬಿಗ್ಗೆಸ್ಟ್ ರಿಚೆಸ್ಟ್ ಸಿಟಿ ಅಂತ ಕರೀತಾರೆ ಆಗಿನ ಕಾಲ ಮತ್ತು ಇಟ್ ಇಸ್ ವೆರಿ ಬ್ಯೂಟಿಫುಲ್ ಸಿಟಿ ನಾವು ಹಂಪಿಯಲ್ಲಿ ವಿಜಯ ವಿಠಲ ಟೆಂಪಲ್ ನೋಡ್ತಾ ಇದ್ದೇವೆ ಕಲ್ಲಿನ ರಥ ಸ್ಟೋನ್ ಚಾರಿಯಟ್ ನೋಡ್ತಾ ಇದ್ದೇವೆ ಪುರಂದರದಾಸ ಮಂಟಪ ಅಲ್ಲಿ ನದಿ ಇದೆ ತುಂಗಭದ್ರಾ ರಿವರ್ ಇದೆ ಆನಂತರ ಅದನ್ನು ನೋಡ್ಕೊಂಡು ಬಂದ ನಂತರ ಪ್ಯಾಲೇಸ್ ಗ್ರೌಂಡ್ ನೋಡ್ತಾ ಇದ್ದೇವೆ ಪ್ಯಾಲೇಸ್ ಗ್ರೌಂಡಲ್ಲಿ ಏನು ನೋಡ್ತಕ್ಕಂದರೆ ಲೋಟಸ್ ಮಹಲ್ ಅಂತ ಬರುತ್ತೆ ಒಂದು ರಾಣಿಯರು ವಾಸವಾಗಿರ್ತಕ್ಕಂಥ ಒಂದು ಲೋಟಸ್ ಮಹಲ್ ಇಟ್ ಈಸ್ ಲೋಟಸ್ ಮಹಲ್ ಆ್ಯಂಡ್ ಎಲಿಫೆಂಟ್ ಸ್ಟೇಬಲ್ ಆನೆಯ ಆಲಯ ಎರಡೂ ಇದೆಲ್ಲ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಇಂಡೋ ಇಸ್ಲಾಮಿಕ್ ಸ್ಟೈಲ್ ಅಂತ ಕರೀತಾರೆ ಎರಡು ಹೊರತುಪಡಿಸಿದ್ರೆ ಆಲ್ ಆರ್ ದ್ರಾವಿಡಿಯನ್ ಸ್ಟೈಲ್ ಹಂಪಿ ಟೆಂಪಲ್ ಆರ್ಕಿಟೆಕ್ಚರ್ ಆಲ್ ಆರ್ ದ್ರಾವಿಡಿಯನ್ ಸ್ಟೈಲ್ ಆರ್ಕಿಟೆಕ್ಚರ್ ವಿ ಹ್ಯಾವ್ ಸ್ಟಡಿ ಇನ್ ಇಂಡಿಯನ್ ಹಿಸ್ಟ್ರಿ in Indian archaeology totally Indian architecture 3 style architectures also available 3 style one is North Indian style another one South Indian style North and South two are mixing Vesara style Vesara it is very developing Badami and Pattarkal it is Vesara style it is also 1500-600 years old Vesara style good is there 3 style but in Dravidian style available Hampi these all are Dravidian style ಹೀಗಾಗಿ ಇದಕ್ಕೆ ಮತ್ತೊಂದು ಆಲ್ ಓವರ್ ಇಂಡಿಯನ್ ಆರ್ಕಿಟೆಕ್ಚರ್ ಇದಲ್ಲ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್ಗೆ ಇಟ್ ಈಸ್ ಎ ಇಂಡೋ ಗ್ರೀಕ್ ಆರ್ಕಿಟೆಕ್ಚರ್ ಅಂತ ಕರೀತಾರೆ ನಾವು 3 ಸ್ಟೈಲ್ ಒಳಗೆ ಅಂತ ಹೇಳಿದಲ್ಲ ಇಂಡೋ ಗ್ರೀಕ್ ಆರ್ಕಿಟೆಕ್ಚರ್ ಒಳಗೆ 3 ಸ್ಟೈಲ್ ಇವು
all our Indian temple architecture, it is a Indo-Greek architecture. Why called Indo-Greek architecture? Before Greek, when it comes to the India, no architecture, no development in India. You know, Alexander in BC 2 attacked the India. That time Alexander also died on the way because so many Greek philosopher, Greek architecture, Greek dancer, so many stay in the India because Greek and Indian all are mixed. टेम्पल बनाने के लिए आर्किटेक्चर बनाने के लिए स्टार्ट कर दिया, इसलिए टोटल ऑल ओवर इंडियन टेम्पल आर्किटेक्चर को बोलते हैं इट इज़ ए इंडो ग्रीक आर्किटेक्चर. बट हम्पी आर्किटेक्चर इट इज़ ए साउथ इंडियन टेम्पल आर्किटेक्चर बोलते हैं. हम्पी में इस्लामी आर्किटेक्चर लोटस महल एंड एलिफेंट स्टेबल. अनदर वन राज बीडी, राज प्रांगण अंतिम, राज महाराज पैलेस ग्राउंड. Palace ground, it is also more than 4 acres is there. 4 acres full ಒಂದೇ ಅರಮನೆಯಲ್ಲಿದೆ. ಇನ್ ದಿಸ್ ರಾಜ್ ಪ್ಯಾಲೇಸ್ ಒಳಗಡೆ ಇಲ್ಲಿ ಏನು ನೋಡ್ತಾ ಇದ್ದಪ್ಪ ಅಂದರೆ ಮಹಾನವಮಿ ದಿಬ್ಬ ಇದೆ. ಮಹಾನವಮಿ ದಿಬ್ಬ ಇಟ್ ಈಸ್ ಆಲ್ಸೋ ವೆರಿ ಫೇಮಸ್. ಇನ್ನು ದಸರಾ ಫೆಸ್ಟಿವಲ್ಸ್, ಇನ್ ದಸರಾ ಫೆಸ್ಟಿವಲ್ಸ್ ಸ್ಟಾರ್ಟೆಡ್ ಇನ್ ವಿಜಯನಗರ, ಹಂಪಿಯಲ್ಲೇ ಪ್ರಾರಂಭ ಆಗಿದೆ. ರಾಜ ಮಹಾರಾಜರು ಆಲ್ ಪ್ಯಾಲೇಸ್ ಫ್ಯಾಮಿಲಿ ಗೊತ್ತಂದ್ರೆ ರಾಜ ಮಹಾರಾಜರು, ರಾಣಿ ಮಹಾರಾಜ ಎಲ್ಲರೂ ಅಲ್ಲೇ ಮಹಾನವಮಿ ದಿಬ್ಬದ ಮೇಲೆ ಇಟ್ಕೊಂಡು ವ್ಯೂ ಮಾಡ್ತಕ್ಕಂಥ ಒಂದು ಮಹಾನವಮಿ ದಿಬ್ಬ ಇದೆ. ಮತ್ತು ನೆಲಮಾಳಿಗೆ ಇದೆ, ಮತ್ತು ಹಜಾರ ರಾಮಸ್ವಾಮಿ ಟೆಂಪಲ್ ಅಂತಿದೆ, ಹಜಾರ ರಾಮಸ್ವಾಮಿ ಟೆಂಪಲ್ ಅಂತಿದೆ, ಮತ್ತು ರಾಣಿಯ ಸ್ನಾನಗೃಹ ಅಂತಿದೆ. ರಾಣಿಯ ಸ್ನಾನಗೃಹ, ಕ್ವೀನ್ ಬಾತ್. ಆಗಿನ ಕಾಲದಲ್ಲಿ ರಾಣಿಯರಿಗೆ ಭಾಳಷ್ಟು ವೆರಿ ಇಂಪಾರ್ಟೆಂಟ್ ಮಹತ್ವ ಕೊಡ್ತಾಯಿದ್ರು. ಸಪ್ರೇಟಾಗಿ ರಾಣಿಯರಿಗೇ ಕ್ವೀನ್ ಬಾತ್ ಅಂತಿದೆ. ಮತ್ತು ಈ ಕ್ವೀನ್ ಬಾತಿಗೆ ವಾಟರ್ ಸಪ್ಲೈ ಇದೆ ಮಾಡಬೇಕಲ್ಲ. ದೋಸ್ರೆ 9 ಕಿಲೋಮೀಟರ್ 9 ಕಿಲೋಮೀಟರ್ವರೆಗೂ ರಾಜ್ಯ ಕಾಲುವೆ ಇದೆ, ವಾಟರ್ ಚಾನಲ್ ಇದೆ. ಇಸ್ ಆಲ್ಸೋ ಮ್ಯಾನ್ ಮೇಡ್. ನಾವೀಗ ಹೋಟೆಲಲ್ಲಿ ಸೋ ಮೆನಿ ನವಡೇಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿದೆ, ನಮಗೆ ನೀರಿಲ್ಲ ಅಂತ ಹೇಳ್ತೀವಿ, ನೀರಿಲ್ಲ ನೀರು ಬರ್ತಾ ಇಲ್ಲ ಅಂತ. ಆಗಿನ ಕಾಲದಲ್ಲಿ 1300 ಒಳಗಡೆ ಏನು ಮಾಡ್ತಾಯಿದ್ರು, ವಾಟರ್ ಫೆಸಿಲಿಟಿಯನ್ನು ಮಾಡಿದ್ದನ್ನು ನಾವು ಕಾಣಬಹುದು. ಮತ್ತು ರಾಣಿ ಸ್ನಾನಗ್ರಹ ಮಾಡ್ಕೊಂಡು ಏನು ಮಾಡ್ತೀವಿ, ಕಮಲಾಪುರದಲ್ಲಿ ಲಂಚ್ ಮಾಡ್ತೀವಿ. ಆಫ್ಟರ್ ದಿ ಲಂಚ್ ಉಗ್ರ ನರಸಿಂಹ, ಸಾಸಿವೆ ಕಾಳಿ ಗಣೇಶ, ಬಡವೆ ಲಿಂಗ, ಲಾಸ್ಟ್ ವಿರೂಪಾಕ್ಷ ಟೆಂಪಲ್. ಟುಡೇ ಇಸ್ ಆಲ್ಸೋ ಆನ್ ದ ವೇ ಐ ವಿಲ್ ಟೆಲ್ ಸ್ಟೋರಿ. ಇಲ್ಲಿಂದ ನೀರು ಹೋಗ್ತಾ ಇತ್ತು ಟೆಂಪಲ್ಗೆ. 9 kilometers there by channel is also man made. It is not a natural, man made. Here also small water together. Nowadays also farmer use the water. ತೋಟಕ್ಕೆಲ್ಲ ಯೂಸ್ ಮಾಡ್ತಾರೆ, ಬಾಳೆ ತೋಟ, ಕಬ್ಬಿ ತೋಟಕ್ಕೆ ಯೂಸ್ ಮಾಡ್ತಾರೆ. ಈ ಕಡೆ irrigation. You have to see, you know what I'm telling ರಾಜ್ ಗ್ರೌಂಡ್, ರಾಜ್ ಪ್ಯಾಲೇಸ್ ಹೇಗೆ ಮುಂದೊಂದು ಹಾಗೆ ನೆಕ್ಸ್ಟ್ ಬರ್ಬೋದು. Nine kilometers is there here to Raj Palace. All around surrounded water facility goes there. These all are manpower. Not river, it is a Kamlapur lake. Lo que sabe el todo.
ಅಟ್ಯಾಕ್ ದೋಸ್ ಡೇಸ್ ಇಸ್ ಆಲ್ ಆರ್ ಡಿಸ್ಟರ್ಡ್ ಎಲ್ಲ ಹಾಳು ಮಾಡಿದ್ದು ನಾವು ಕಾಣ್ತಾ ಇದ್ದೀವಿ ಸರ್. ಇಲ್ಲಿ ವಿಜಯ ವಿಠಲ ಟೆಂಪಲ್ದಲ್ಲಿ 3-4 ಭಾಗಗಳು. ಇದು ಮೇನ್ ಟೆಂಪಲ್ ಇದೆ. ಈ ಟೆಂಪಲ್ ಮುಂದ್ಗಡೆ ಕಾಣ್ತಾ ಇರೋದು ಇದು ದಿಸ್ ಇಸ್ ದಟ್ ಒನ್ ಸ್ಟೋನ್ ಚಾರಿಯಟ್. ಇಟ್ ಈಸ್ ದಿಸ್ ಸ್ಟೋನ್ ಚಾರಿಯಟ್ ರಿಯಲಿ ಮಾರ್ಕಿಂಗ್ ಫಾರ್ ಗರುಡ ಸ್ತಂಭ. You know Garuda Stamba. Nowadays also everybody temple very big one Garuda Stamba also available. Like this Stupa, very big pillar. This is also Garuda Stamba. Inside nowadays also one Garuda also is there. Garuda also is there. But nowadays it is called stone chariot. Kalina Ratha ಅಂತ ಕರೀತಾರೆ. But this Kalina Ratha it is belongs to Orissa. Konark temple. ಕೊನಾರ್ಕ್ ಒಡಿಸ್ಸಾ ವಿಜಯನಗರ ಸಾಮ್ರಾಜ್ಯದ ಅರಸರು ಏನಿದ್ರಲ್ಲ ಕೊನಾರ್ಕ್ ಟೆಂಪಲ್ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಕೊನಾರ್ಕ್ ಇರ್ತಕ್ಕಂಥ ಸೂರ್ಯ ಟೆಂಪಲ್ನ ಒಂದು ಪ್ರತಿಬಿಂಬ ಅದರ ವಾಸ್ತುಶಿಲ್ಪ ವೈಭವ ಕಾಣಿದೆ. ಬಿಕಾಸ್ ಹಿ ಹ್ಯಾಸ್ ಬಿಲ್ಡ್ ದಿಸ್ ಟೆಂಪಲ್. ಬಟ್ ಸ್ಟೋನ್ ಚಾರಿಯಟ್ ಇಸ್ ನಾಟ್ ಎ ಓಲ್ಡ್. ದಿಸ್ ಲೈಕ್ ಟೆಂಪಲ್, ದಿಸ್ ಲೈಕ್ ಸ್ಟೋನ್ ಚಾರಿಯಟ್ ಅವೈಲೇಬಲ್ ಇನ್ ತಮಿಳುನಾಡು ಮಹಾಬಲಿಪುರಂ. ಯು ನೋ ಮಹಾಬಲಿಪುರಂ. ಪಂಚರಥ is also very famous. This Mahabalipuram Pancharatha built by 6th or 7th century. These all are single stone. This is assemble stone. This is assemble, it's not single stone. इसके ऊपर है ना पहले गोपुर था. 1940 फोटोग्राफी इसके ऊपर गोपुर था. But nowadays no गोपुर. This total is damaged, broken हो गया. क्या? ये इसके सामने है ना. This is भजन मंडप. पुरंदर मंडप, पुरंदर दासರು ಇನ್ನು ಪುರಂದರ ದಾಸರು ಭಜನನ್ನ ಮಾಡ್ತಾ ಇದ್ರು. This is ಕಲ್ಯಾಣ ಮಂಟಪ, that one. मैरिज हॉल. राजा रानी some people come and marriage होने के लिए कल्याण मंटप. This is ಯಾತ್ರಿಗಳು ಅಂತ ಹೇಳ್ತಾರೆ, ಟೂರಿಸ್ಟ್ रहने के लिए, ಇಲ್ಲಿ ಅಡಿಗೆ ಮಾಡ್ಕೊಳ್ಳಿಕ್ಕೆ, खाना पकाने के लिए इधर बोलता. This is the main entrance for the temple, that one. This is Rajagopura. This is called Rajagopura. ರಾಜಗೋಪುರ ಅಂತ ಮೇನ್ ಮೇನ್ ಹಾಳಾಗಿದೆ. 1565 ತಾಳಿಕೋಟೆ ಕದನದಲ್ಲಿ ದಿಸ್ ಆಲ್ ಆರ್ ಡಿಸ್ಟ್ರಾಯ್ಡ್. ಒನ್ಲಿ ಟೆಂಪಲ್ ಮೇ ಬೇಸ್ಡ್ ಆಲ್ ದಿ ಯೂಸ್ ದ ಗ್ರನೇಟ್ ಸ್ಟೋನ್. ಇದ್ರ ಮೇಲ್ಗಡೆ ಎಲ್ಲ ಬ್ರಿಕ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಓಕೆ. ಹಂಪಿಯಲ್ಲಿ ಮತ್ತೊಂದು ವೆರಿ ಫೇಮಸ್ ಹಂಪಿ, ಸಮ್ ಪೀಪಲ್ಸ್ ಕಾರ್ಡ್ ಹನುಮಾನ್ ಬರ್ತ್ ಪ್ಲೇಸ್. ಹನುಮಾನ್ ಆಂಜನೇಯಂದ್ರ ಬೆಟ್ಟ. ಯಾವ ಫ್ರಂಟ್ ಸೈಡ್ ಆಂಜನೇಯಂದ್ರ ಬೆಟ್ಟ ಕಾಣ್ತಾ ಇದಲ್ಲ, ಸ್ಟೆಪ್ ನೋಡಿ, ಆಂಜನೇಯ ಬೆಟ್ಟ. ಹನುಮಾನ ಹುಟ್ಟಿದ ಸ್ಥಳ ಅದು ಆ ಕಡೆ ಇದೆ ಸರ್. ಮಿಡ್ಲ್ ರಿವರ್ ಇದೆ, ತುಂಗಭದ್ರಾ ರಿವರ್ ಇದೆ. ನಾವು ಆ ಕಡೆ ಹೋಗೋದಿಲ್ಲ, ನಾಟ್ ಪಾಸಿಬಲ್. ಇಟ್ ಟೇಕ್ ಲಾಟ್ ಆಫ್ टाइम, मोर टाइम, बिकॉज हमारा ट्रिप भी नहीं है, इतनी वो आर्टिनरी नहीं है, इसलिए हम इधर से दे सकते. ओके ना. नाउ यू आर गोइंग टू वेरी क्लोज द रथा. इस ऊपर है ना आउटसाइड सम वेजिटेबल पेंटिंग आल्सो इज देयर. वेजिटेबल पेंटिंग. दिस पेंटिंग मोर ದನ್ 600 ಇಯರ್ ಓಲ್ಡ್. 600 ವರ್ಷದ ಹಳೆದಿದೆ. ನಾವೀಗ ಪ್ರತಿ ವರ್ಷ ಏಷ್ಯನ್ ಪೇಂಟು ಆ ಪೇಂಟ್ ಹಚ್ತಲ್ಲ, ಪ್ರತಿ ವರ್ಷ ಹಚ್ತೀವಿ. ಬಟ್ ದಿಸ್ ಪೇಂಟಿಂಗ್ 500 ಇಯರ್ ಓಲ್ಡ್, 600 ಇಯರ್ ಓಲ್ಡ್ ಪೇಂಟಿಂಗ್ ಆಲ್ಸೋ ನೋಡಲು ಸ್ಟಿಲ್ ಅವೈಲೇಬಲ್. असंबल एक स्टोन के कट करके काविंग करके ज्वाइन कर दिया. ओके ना. और सम पीपल कार्ड वंस दिस स्टोन चैरियट मूवेबल. मूवेबल बिकॉज यू कैन सी राउंड हो गया. राउंड एंगल भी इस तरह हो गया. राउंड पहला अभी नहीं, अभी पहला जो इसी समय में ये पूरा क्या वाइब्रेशन इसलिए वो स्टॉप कर दिया. इसलिए नहीं छोड़ेगा, किसी को नहीं छोड़ेगा ना. बस आने के समय वाइब्रेशन होते और टेम्पल के ऊपर डैमेज जल्दी होता है. Inside the chariot, this is Garuda is there. Garuda. जी फ्रंट टेम्पल चैरियट का सामने देखो जी, इधर एलिफेंट है. एलिफेंट है ना. दिस एलिफेंट इट इज आफ्टर एडिशन. पहले इसका सामने क्या था, हॉर्स था. हॉर्स इसके ऊपर पहला सामने वो एलिफेंट अभी रख दिया, टच कर दिया. फ्रॉम दिस साइड पेंटिंग आल्सो वेरी क्लियर. ಈ ಸ್ಟೋನ್ ಚಾರಿಯಟ್ ಮೇಲೆ
ಆಗಿನ ಕಾಲದಲ್ಲಿ ವೆಜಿಟೇಬಲ್ ಕಲರ್ ಪೇಂಟಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಯು ಕ್ಯಾನ್ ಸಿ ದಿಸ್ ಕಲರ್ ರೆಡ್ है ग्रीन है येलो है ब्राउन कलर है देख सकते हैं हाँ हाँ प्रिपेयर द पहला vegetables painting after that put the here okay another you see here inside एक स्टैचू है दिस इज विष्णु टेम्पल इसको बोलते हैं विजय विठला मूर्ति यू नो पंडरापुर पंडरीपुरा पंडरपुर का अंदर का स्टैचू है ना सेम लाइक दिस महाराष्ट्र है ना ये लग दिस अभी भी पंडरपुर में उत्सव मूर्ति है ना पूजा वाला मूर्ति है ना ये मूर्ति इसका था इधर का वो लेके इधर रख दिया इधर हाँ वो पंडरपुर का मूर्ति है ना ओरिजिनल मूर्ति लेके इधर था ये मूर्ति लेके इधर रख दिया उसमें इसके ऊपर बहुत ज्यादा लोग लड़ाई कर रहे ना वो टेम्पल का नाश कर this level you can see here inside this is the fifth incarnation Lord Vishnu no Vishnu Vamanadhari Vishnu have a totally Dashavatar 10 incarnation Matsya Kurma like this Matsya Kurma Varaha Narasimha Vamana Parashurama Rama like this these all are surrounded some Vishnu incarnations also available okay sir फोर्थ इंcarnation लॉर्ड विष्णु उग्र नरसिंह बोलते ना नरसिंह यहाँ से दिस पिलर म्यूजिकल पिलर है ಸಂಗೀತದ ಸ್ವರಗಳು ಬರ್ತಕ್ಕಂಥ ಸಪ್ತ ಸ್ವರಗಳು सप्त स्वर बोलते ना हाँ एक एक पिलर में एक टच करते एक एक साउंड आता था पहला डमरू अलग अलग पानी का हाँ अभी भी आते हैं मैडम बट नो लोड लोड नहीं है क्या हो गया मार के उसको ये पूरा वो संगीत मंडप पूरा डांस करने वाले का संगीत मंडप जाने का दूसरा साइड है इधर साइड मेन टेम्पल का या प्लीज आर्टिफिशियल था सपोर्ट करने के लिए इधर क्या हो गया डैमेज हो गया ना इधर क्रैक हो गया आर्टिफिशियल सपोर्ट कर दिया दिस इज द वराह स्वामी वराह है कि बोर वाइट बोर बिग इनफॉर्मेशन या फिर हियर मत्स्य अवतारा फिश फिश This temple also very big one temple. You know, everybody who go to the Vedic temple, it means Hindu temple. So many parts of the temples also available. You see, first of all called Garbhagudi, Garbhagraha. In the Garbhagudi, statue रहते. शिव ग्रह का शिवलिंग रहते हैं विष्णु ग्रह का विष्णु का स्टैचू रहते हैं हनुमान का इसको बोलते हैं गर्भगुड़ी गर्भगृह फैंटम सेंटोरियम तो गर्भगुड़ी सराउंड अटैच्ड परिक्रमा रहते हैं परिक्रमा प्रदक्षिण पथ घूमने के लिए परिक्रमा आफ्टर द परिक्रमा फ्रंट वन अंतराला रहते हैं अंतराला एंड बाद में सभा मंडप रहते हैं इसके संगीत मंडप है एंड गरुड़ स्तंभ है एंड गोपुरा राजगोपुर एंट्रेंस इस तरह टेम्पल आर्किटेक्चर Another one, you have visit everybody Hindu temple architecture, human body structure architecture. ನಮ್ಮ ಮಾನವನ ದೇಹದ ರಚನೆ ಹೇಗಿರ್ತಲ್ಲ ಆ ದೇಹಗಳ ಪಾರ್ಟ್ಸ್ ಅನ್ನು ಕೂಡ ಈ ಟೆಂಪಲ್ ನಲ್ಲಿ ನೋಡಬಹುದು ನಾವು ಈ ಟೆಂಪಲ್ ನಲ್ಲಿ ನಾವು ಕಾಣಬಹುದು ಇನ್ಸೈಡ್ ಸಮ್ ಟೆಂಪಲ್ ಸಿಟ್ಟಿಂಗ್ ಸ್ಟೈಲ್ ಸಮ್ ಟೆಂಪಲ್ ಸ್ಲೀಪಿಂಗ್ ಸ್ಟೈಲ್ ಮಲಗಿರುವ ತರಗೆ ನಾವು ಕಾಣ್ತದೆ ಈ ತರ ನಾವು ಅನೇಕ ಟೆಂಪಲ್ಗಳನ್ನ ರಚನೆ ಮಾಡಿದ್ರೆ ನಾವು ಕಾಣ್ತದೆ ಬಟ್ ಇಟ್ ಇಸ್ ಒರಿಜಿನಲಿ ಡೆಡಿಕೇಟೆಡ್ ವಿಷ್ಣು ಟೆಂಪಲ್ बिकॉज ये लॉट ऑफ विष्णु का अवतार है बट आउटसाइड सम फिगर्स है रामायण महाभारत स्टोरी भी है आउटसाइड भी बट लेट नाउ गो एंटर द टेंपल सोफा फ्रंट का सामने सोफा रहता है ना ये बैठने के लिए इसको बोलते हैं संस्कृत वर्ड में कक्षासन बोलते हैं वेरी कंफर्टेबल कक्षासन इसको बोलते हैं कक्षासन दिस कक्षासन वेरी फेमस इन चालुक्यन पीरियड चालुक्य टेम्पल है ना इट इज बेसमेंट ऑफ द वैदिक टेम्पल स्टार्टिंग बदामी हिवाड़े पटदकल बदामी हिवाड़े पटदकल टेम्पल यूज करने के टेम्पल बनेगा सैंडस्टोन है सैंडस्टोन इट इज ग्रेनाइट
everybody temple, in front of the door, this symbol available. It is called Gaja Lakshmi. And Vishnu Raito, Vishnu ka temple है ना, Jay and Vijaya, door guardians. ವಿಜಯ ಈಗ ಅಲ್ಲಿ ಹುಟ್ಟಿದ್ದಾರೆ ಲಂಡನ್ನಲ್ಲಿ. ಅವನಿಗೆ ಶಿಕ್ಷೆ ಕೊಡುದು. ಈಗ ನಿಷೇಧ. ಇದು ನೀರು ಹಾಕೋದು ಕಾಲುವೆ ಅಪ್ಪ ಯಾವ ಬಾಟ್ಲು ಕರೆಕ್ಟ್ ವಿಚಾರ ಮಂಟಪ ಗೋಡ ಕಾಲ